ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾ ಲೋಕ. ಇದು ಬುಧವಾರದ ವ್ಲಾಗ್ ಆಗಿರುತ್ತೆ. ಬುಧವಾರ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಈ ವ್ಲಾಗಲ್ಲಿ ನಾನು ಮಸಾಲೆ ದೋಸೆಗೆ ಎಷ್ಟು ಅಕ್ಕಿ ಹಾಗೂ ಬೇಳೆಗಳನ್ನು ರುಬ್ಬಬೇಕು, ಹಾಗೆಯೇ ಉಬ್ಬೋ ಥರ ಪೂರಿ ಹೇಗೆ ಮಾಡೋದು ಅಂತ ಈ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ನನಗೆ ಗೊತ್ತಿರೋ ರೀತಿ ಈ ರೆಸಿಪಿಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನೀವು ಮೊದಲನೇ ಸರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನನ್ನ ಚಾನಲಲ್ಲಿ ಯೂನಿಕ್ಕಾಗಿ ಕ್ವಿಕ್ಕಾಗಿ ಬೇಗ ಮಾಡ್ಕೊಳ್ಬೋದಾದಂತಹ ರೆಸಿಪಿಗಳು, ಟೈಮ್ ಸೇವಿಂಗ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾ ಲೋಕ. ಇದು ನಾರ್ಮಲ್ ಸಿಂಪಲ್ ಡೇ ಆಗಿತ್ತು. ಮಾರ್ನಿಂಗ್ ಏನು ನಾನು ಕವರ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ, ಅಂದರೆ ವಿಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ನಾನು ಫಸ್ಟು ರೆಸಿಪಿಯಿಂದನೇ ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಮೊದಲಿಗೆ ನಾನು ಪೂರಿಗೆ ಕಾಂಬಿನೇಷನ್ ಆಗಿ ಆನಿಯನ್ ಗೊಜ್ಜನ್ನು ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಆನಿಯನ್ ಗ್ರೇವಿ ಸಿಂಪಲ್ ಆಗಿರೋದನ್ನು ಮಾಡ್ಕೊಳ್ತಾ ಇದ್ದೆ. ಅದನ್ನು ಮಾಡ್ಕೊಳ್ಳೋದಕ್ಕೆ ನಾನು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಂತರ ಅದಕ್ಕೆ ಅದು ಕಾದ್ಮೇಲೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಏನು ಕಾಳುಗಳಿಲ್ಲದೆ ಇರೋದ್ರಿಂದ ಸಾಸಿವೆನ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಳಿ. ನಂತರ ಹೆಚ್ಚಿರೋ 2 ಮೆಣಸಿನ್ಕಾಯಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಖಾರ ಇರೋದಾದರೆ ಒಂದನ್ನೇ ಹಾಕ್ಕೊಂಡ್ರೆ ಸಾಕಾಗಿರುತ್ತೆ. ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ರೆ ಒಳ್ಳೆ ಫ್ಲೇವರ್ ಬರುತ್ತೆ. ನಂತರ ನಾನು ಒಂದು ಬಿಗ್ ಸೈಜ್ 3 ಈರುಳ್ಳಿಗಳನ್ನು ಇಲ್ಲಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಬಟ್ ಉದ್ದುದ್ದಕ್ಕೆ ಹೆಚ್ಚಿದ್ರೆ ಕ್ವಿಕ್ಕಾಗಿ ಬೆಂದೋಗುತ್ತೆ ಅನ್ನೋ ಕಾರಣಕ್ಕೆ ನಾನು ಉದ್ದುದ್ದಕ್ಕೆ ಇದನ್ನು ಹೆಚ್ಚಿಟ್ಕೊಂಡಿದ್ದೀನಿ. ನಾವು ಒಗ್ಗರಣೆ ಹಂತದಲ್ಲೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋದ್ರಿಂದ ಬೇಗನೆ ಈರುಳ್ಳಿ ಬೆಂದೋಗುತ್ತೆ. ಎಣ್ಣೆಲಿ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಆಲ್ಮೋಸ್ಟ್ ಪಾತ್ರೆ ಫುಲ್ ಇದ್ದಿದ್ದು ಈರುಳ್ಳಿ ಇವಾಗ 1/3 ಭಾಗದಷ್ಟು ಕಡಿಮೆ ಆಗಿದೆ. ಅಲ್ಲಿವರೆಗೂ ನಾವು ಫ್ರೈ ಮಾಡಿಕೊಂಡು ನಂತರ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಈರುಳ್ಳಿ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು 1-2 ನಿಮಿಷ ಕೈ ಆಡಿಸಿದ ಮೇಲೆ ಮನೇಲೇ ಮಾಡಿರೋ ಸಾಂಬಾರು ಪುಡಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರಿಗೆ ಹಾಕ್ತೀವಲ್ವ ಖಾರದ ಪುಡಿ, ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಹುಳಿ ಏನು ಹಾಕ್ತಾ ಇರೋದ್ರಿಂದ ಸ್ವಲ್ಪನೇ ಸಾಂಬಾರು ಪುಡಿನ ಹಾಕ್ಕೊಳ್ಬೇಕಾಗುತ್ತೆ. ನಂತರ ಕಲರ್ಗೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ಕಾರಣಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕಿದ ನಂತರ ನಾನು ಮಸಾಲೆನ ಹಾಕ್ತಾಯಿದ್ದೀನಿ. ನಾರ್ಮಲಾಗಿ ಸಾಂಬಾರಿಗೆ ಏನು ಮಸಾಲೆ ರುಬ್ಬಿ ಹಾಕ್ಕೊಳ್ತೀವಲ್ವ ಅದೇ ತೆಂಗಿನಕಾಯಿ, ಕರಿಬೇವು, ಈರುಳ್ಳಿ ಮತ್ತು ಹುರ್ಗಡ್ಲೆನ ಹಾಕಿರೋ ಮಸಾಲೆನ ರುಬ್ಕೊಂಡು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಂಡು ಹಾಕಿದ್ರೆ ಗ್ರೇವಿ ಸ್ವಲ್ಪ ತಿಕ್ನೆಸ್ ಬರುತ್ತೆ. ಆ ಕಾರಣಕ್ಕೆ ಗ್ರೇವಿ ರೆಡಿ ಆದಮೇಲೆ ನಾನು ಒಂದು ಸೈಡಲ್ಲಿ ಪೂರಿ ಮಾಡ್ಕೊಳ್ಳೋದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯವರು ಪೂರಿ ತಿಂತಾರೆ. ನಾವು ಮೊನ್ನೆ ಕೂಡ ಪೂರಿನೇ ರೆಸಿಪಿ ಮಾಡ್ಕೊಂಡಿದ್ದೆ. ಅದಕ್ಕೆ ನನಗೆ ಚಪಾತಿ ಮಾಡ್ಕೊಳ್ಳೋಣ ಅಂತ ನಾನಿಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಚಪಾತಿ ಹಿಟ್ಟಲ್ಲಿ ಪೂರಿ ಮಾಡ್ಕೊಳ್ಳೋಕ್ಕೆ ಹೋದರೆ ತುಂಬಾ ಎಣ್ಣೆ ಹೀರ್ಕೊಂಡು ಬಿಡುತ್ತೆ. ಅಂದರೆ ತುಂಬಾ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆಯಿಲನ್ನು ಡೀಪ್ ಫ್ರೈ ಮಾಡಿದ್ರೆ. ಯಾಕಂದರೆ ನಾವು ಚಪಾತಿ ಹಿಟ್ಟನ್ನು ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಳ್ಳೋದಕ್ಕೆ ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ತೀವಿ. ಆದರೆ ಪೂರಿಗೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಿ ತುಂಬ ತಿಕ್ಕಾಗಿ ತುಂಬ ಮಂದಿಗೆ ಕಲಿಸ್ಕೊಂಡ್ರೆ ಗಟ್ಟಿಯಾಗಿ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ಆಯಿಲ್ ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಅನ್ನೋ ಕಾರಣಕ್ಕೆ ನೋಡಿ ಗಟ್ಟಿಯಾಗಿ ನಾನು ಸ್ವಲ್ಪ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಉಪ್ಪು ಮತ್ತು ನೀರನ್ನು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಚಪಾತಿ ಹಿಟ್ಟಿಗಿಂತ ಪೂರಿ ಹಿಟ್ಟು ತುಂಬಾ ಕಡಿಮೆ ಆಯಿಲ್ನ ಹಿಡಿಸುತ್ತೆ ಗಟ್ಟಿಯಾಗಿ ಕಲಿಸ್ಕೊಳ್ಳೋದ್ರಿಂದ. ಬಟ್ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಪೂರಿ ತುಂಬ ಚೆನ್ನಾಗಿ ಬರುತ್ತೆ ಉಬ್ಬಿ. ಮತ್ತು ಇದನ್ನು ಒಂದು 10 to 15 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಡಬೇಕಾಗುತ್ತೆ. ಇದು ರೆಸ್ಟ್ ಮಾಡಿ ಆದಮೇಲೆ ನಾನು ಚಿಕ್ಕದಾಗಿ ಲಟ್ಟಿಸ್ಕೊಂಡು ನಾನು ಈ ಥರ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಉಬ್ಬಿ ಬರುತ್ತೆ ಅಂತ. ಎಲ್ಲ ಪೂರಿಗಳು ಕೂಡ ಇಷ್ಟೇ ನೀಟಾಗಿ ಉಬ್ಬಿ ಚೆನ್ನಾಗಿ ಬಂದಿತ್ತು. ಪೂರಿ ಮತ್ತು ಆಯಿಲ್ ಕೂಡ ತುಂಬ ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಆಲ್ಮೋಸ್ಟ್ ನಾನು 20 to 25 ಮಿನಿಟ್ಸ್, ಆಲ್ಮೋಸ್ಟ್ ಅರ್ಧ ಗಂಟೆ ಅಷ್ಟು ನಾನು ಹಿಟ್ಟನ್ನು ನೆನೆಯೋಕೆ ಇಟ್ಟಿದ್ದೆ. ಪೂರಿ ಮಾಡ್ಕೊಳ್ಳೋವಾಗ ಹಿಟ್ಟನ್ನು ಗಟ್ಟಿಯಾಗಿ ಕಲಸಿ ಅದನ್ನು ಜಾಸ್ತಿ ಹೊತ್ತು ರೆಸ್ಟ್ ಮಾಡೋಕ್ಕೆ ಬಿಟ್ಟರೆ ಅಷ್ಟೇ ನೀಟಾಗಿ ಅದು ಉಬ್ಬಿ ಬರುತ್ತೆ. ಮತ್ತು ಆಯಿಲ್ ಕೂಡ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಮತ್ತು ಈವ್ನಿಂಗ್ವರೆಗೂ ಇಟ್ಟರೇನೂ ಕೂಡ ಆಯಿಲ್ ಈ ಥರ ಅನಿಸಲ್ಲ. ನಂತರ ಅದನ್ನು ಅದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿನ ಮಾಡ್ಕೊಂಡಿದ್ದೆ ಮತ್ತು ಈರುಳ್ಳಿ ಆನಿಯನ್ ಗ್ರೇವಿ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ನಾನಿಲ್ಲಿ ಒಂದು ಕಡೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಪೂರಿ ಜೊತೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಹೋಟೆಲ್ ಸ್ಟೈಲಲ್ಲೇ ಪೂರ್ತಿಯಾಗಿ ಚೆನ್ನಾಗಿ ಬಂದಿತ್ತು. ತುಂಬಾ ಟೇಸ್ಟಿಯಾಗಿತ್ತು ಗ್ರೇವಿ. ಮನೇಲಿ ಅಮ್ಮ ಮತ್ತು ನಮ್ಮ ಮನೆಯವರು ಎಲ್ಲ ತುಂಬಾ ಇಷ್ಟಪಟ್ಟು ತಿಂದರು. ಏನಂತ ಗೊತ್ತಿಲ್ಲ, ಇವತ್ತು ತುಂಬಾ ಪಕ್ಷಿಗಳು ಸೌಂಡ್ ಮಾಡ್ತಾ ಇದ್ದೆ, ಕೇಳೋದಕ್ಕೂ ಕೂಡ ಅಷ್ಟೇ ಇಂಪಾಗಿ ಚೆನ್ನಾಗಿತ್ತು. ತಿಂಡಿ ಎಲ್ಲ ಆದಮೇಲೆ ನಾನು ಇದಕ್ಕೆ ಮಸಾಲೆ ದೋಸೆಗೆ ರುಬ್ಕೊಳ್ಳೋಣ ಅಂತ ಹೋಟೆಲ್ ಸ್ಟೈಲಲ್ಲಿ ಮನೇಲೆ ಹೇಗೆ ಮಾಡ್ಕೊಳ್ಬೋದು ಅಂತ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು
1 ಕಪ್ಪಷ್ಟು ಉದ್ದಿನಬೇಳೆನ ಅಂದರೆ ನಮ್ಮ ಕಡೆ ಲೋಕಲಲ್ಲಿ ನಾವು ಉದ್ದಿನಬೇಳೆ ತೊಗೊಂಡು ಬೇಳೆ ಮಾಡ್ಕೊಳ್ಳೋದು, ಉದ್ದಿನಕಾಳನ್ನು ತೊಗೊಂಡು ನಾನು ಇದನ್ನು 1 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ನೀವು ಅಂಗಡಿ ಬೇಳೆ ಆದರೆ ಇದನ್ನು ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ. ನನಗೆ ಇದರಲ್ಲೇ ಕೂಡ ಇನ್ನೊಂದು ಸ್ವಲ್ಪ ಸೇವ್ ಆಗುತ್ತೆ, ಅಂದರೆ ನಾವು ಅದನ್ನು ರುಬ್ಬಿದ್ಮೇಲೆ ಇನ್ನೊಂದು ಸ್ವಲ್ಪ ಸೇವ್ ಆಗುತ್ತೆ. ನಂತರ ನಾನಿವಾಗ ಅಕ್ಕಿನ ರುಬ್ಕೊಳ್ತಾ ಇದ್ದೀನಿ. ಅಕ್ಕಿನ ನಾರ್ಮಲಾಗಿ ನಾವು ರೈಸ್ ಮಾಡ್ಕೊಳ್ತೀವಲ್ವ ಅದೇ ಅಕ್ಕಿ. ಇದು ದೋಸೆ ಅಕ್ಕಿ ಅಂತ ಸ್ಪೆಷಲಾಗಿ ಅಂಗಡಿಯಿಂದ ತಂದಿರೋದೇನೂ ಅಲ್ಲ. ನಾವು ಮನೇಲೇ ಊಟ ಮಾಡೋಕ್ಕೆ ಅಂತ ಅಕ್ಕಿ ತೊಗೊಳ್ತೀವಲ್ವ ಅದೇ ಅಕ್ಕಿನ ನಾವಿಲ್ಲಿಗೆ ಹಾಕ್ಕೊಳ್ಳೋದಷ್ಟೇ. ನಾವು ನಾರ್ಮಲಾಗಿ ಮನೆ ಅಕ್ಕಿಯಲ್ಲೇ ರುಬ್ತೀವಿ. ನಾವು ಇದಕ್ಕೆ ಅಂತ ಸಪ್ರೇಟಾಗಿ ದೋಸೆ ಅಕ್ಕಿ ಅಂತ ಏನೂ ತರೋದಕ್ಕೆ ಹೋಗಲ್ಲ. ಅದನ್ನು ಹೇಗೆ ಬರುತ್ತೆ ಅಂತ ನಾನು ಒಂದು ಸತಿ ಕೂಡ ಟ್ರೈ ಕೂಡ ಮಾಡಿಲ್ಲ. ಇವಾಗ ನಾನು 3 ಕಪ್ಪಷ್ಟು ಅಕ್ಕಿನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. 3 ಕಪ್ ಅಕ್ಕಿಗೆ ಅರ್ಧ ಕಪ್ಪಷ್ಟು ಕಡಲೆಬೇಳೆನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಹಾಕೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಮತ್ತು ತಿಕ್ನೆಸ್ ಕೂಡ ಬರುತ್ತೆ. ಅದಕ್ಕೆ ಇದನ್ನು ಒಂದು ಅರ್ಧ ಕಪ್ಪಷ್ಟು ಕಡಲೆಬೇಳೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಕಿವುಚಿ ಇಡ್ತಾ ಇದ್ದೀನಿ ಒಂದು ಕಡೆ. ನಂತರ ನಾನು ಇನ್ನೊಂದು ಬೌಲ್ಗೆ ಸಪ್ರೇಟಾಗಿ ನಾನಿಲ್ಲಿ ನೆನೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬೌಲ್ಗೆ ಒಂದು ಟೀ ಸ್ಪೂನಷ್ಟು ಮೆಂತ್ಯನ ನಾನಿಲ್ಲಿ ನೆನೆ ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ಸಿಪ್ಪೆ ಬಿಡೋದ್ರಿಂದ ನಾವು ಸಿಪ್ಪೆ ಸಪ್ರೇಟಾಗಿ ತೊಳಿಬೇಕಾಗುತ್ತೆ ಅಂತ ಅದನ್ನು ಕೂಡ ಸಪ್ರೇಟಾಗಿ, ಮೇಥಿ ಕೂಡ ಸ್ವಲ್ಪ ಕಲರ್ ಬಿಡುತ್ತೆ ಆ ಕಾರಣಕ್ಕೆ ಅದನ್ನು ಸಪ್ರೇಟಾಗಿ, ಹಾಗೆ ಅಕ್ಕಿ ಕಡಲೆಬೇಳೆನ ನಾನು ಒಟ್ಟಿಗೆ ನೆನೆ ಹಾಕ್ಕೊಂಡಿದ್ದೀನಿ. ನಾವು ಇದನ್ನು ರುಬ್ಬಬೇಕಾದ್ರೆ ಸ್ವಲ್ಪ ಅನ್ನ ಇಲ್ಲ ಅಂದರೆ ನೀವು ಒಂದು ಅರ್ಧ ಗಂಟೆ ಅಂತ, ಅಂದರೆ ರುಬ್ಬೋದು ಒಂದು ಅರ್ಧ ಗಂಟೆ ಇರುವಾಗಲೇ ನಾವು ಅವಲಕ್ಕಿನ ಚೆನ್ನಾಗಿ ತೊಳೆದು ಒಂದು 2 ನಿಮಿಷ ನೀರಲ್ಲಿ ನೆನೆಸಿ ಅದನ್ನು ಹಾಕ್ಕೊಂಡು ರುಬ್ಬಿದ್ರೆ ಚೆನ್ನಾಗಿರುತ್ತೆ. ನೋಡಿ ಅಕ್ಕಿನ ನಾನು ನೀಟಾಗಿ ಇವಾಗಲೇ ಒಂದು 2-3 ಸತಿ ವಾಶ್ ಮಾಡಿ ಇಟ್ಟಿದ್ದೀನಿ. ನಾನು ರುಬ್ಬಬೇಕಾದ್ರೆ ಕೂಡ ಇನ್ನೊಂದು ಟೈಮ್ ವಾಶ್ ಮಾಡ್ಕೋತೀನಿ. ನಾನು ಒಂದು ಮಿಕ್ಸಿಂಗ್ ಜಾರಲ್ಲಿ ಅರ್ಧದಷ್ಟಿದೆ, ನಾನು ಇದಕ್ಕೆ 3/4 ಭಾಗದಷ್ಟು ನೀರನ್ನು ಹಾಕಿ ಎಲ್ಲವನ್ನು ಒಂದು ಸೈಡಲ್ಲಿ ನೆನೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಇದು ದೋಸೆ ಹೇಗೆ ಬರುತ್ತೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ನಿಮಗೆ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೋರಿಸ್ತೀನಿ. ಇವಾಗ ಆಲ್ಮೋಸ್ಟ್ ಈವ್ನಿಂಗ್ ಆಯಿತು. ಮಧ್ಯಾಹ್ನ ಸೊಪ್ಪಿನ ಸಾಂಬಾರನ್ನು ಮಾಡ್ಕೊಂಡಿದ್ದೆ. ನಾನು ಮೊದಲೇ ಆ ರೆಸಿಪಿ ಶೇರ್ ಮಾಡಿರೋದ್ರಿಂದ ಅದನ್ನು ನಾನಿಲ್ಲಿ ಶೇರ್ ಮಾಡ್ತಾ ಇಲ್ಲ. ನಂತರ ನಾನು ಪೋರ್ಟಬಲ್ ಗ್ರೈಂಡರ್, ನಾನು ಬಿಫೋರ್ ಕೂಡ ಇದನ್ನು ವಿಡಿಯೋದಲ್ಲಿ 2-3 ಟೈಮ್ ಶೇರ್ ಮಾಡಿದ್ದೀನಿ. ಅದನ್ನು ನಾನು ಈ ವಿಡಿಯೋದಲ್ಲಿ ಇದನ್ನು ಹೊಸದಾಗಿ ತೊಗೊಂಡಿರೋದ್ರಿಂದ ಸ್ವಲ್ಪ ದಿನ ಕಲ್ಲೆಲ್ಲ ಸಮಿಬೇಕಲ್ವ, ಆ ಕಾರಣಕ್ಕೆ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ದೋಸೆ ಹಿಟ್ಟನ್ನು ಫಸ್ಟು ನಾನು ಯಾವಾಗಲೂ ಉದ್ದಿನಬೇಳೆನ ರುಬ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಇದು ಹಳ್ಳಿ ಆಗಿರೋದ್ರಿಂದ ತುಂಬ ಟೈಮ್ ಕರೆಂಟ್ ಹೋಗಿ ಬರುತ್ತೆ. ಅಕ್ಕಿನ ಬೇಕಂದರೆ ನಾವು ಒರಳುಕಲ್ಲಲ್ಲಿ ರುಬ್ಕೊಳ್ಬೋದು, ಆದರೆ ಉದ್ದಿನಬೇಳೆನ ರುಬ್ಬಬೇಕಂದ್ರೆ ತುಂಬಾ ಎಫರ್ಟ್ ಹಾಕಬೇಕಾಗತ್ತೆ. ಆ ಕಾರಣಕ್ಕೆ ಮೊದಲು ಉದ್ದಿನಬೇಳೆನ ರುಬ್ಬೋದಕ್ಕೆ ಹಾಕ್ಕೊಂಡು, ನಮ್ಮ ಬೇಬಿಗೆ ಇವತ್ತು 5 ಮಂತ್ ಕಂಪ್ಲೀಟ್ ಆಗಿದೆ. 5 ಮಂತ್ ಫೋಟೋಶೂಟ್ ಮಾಡೋಣ ಅಂತ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನೇನು ತುಂಬ ಸಿಂಪಲ್ಲಾಗಿ ಮಾಡ್ತೀನಿ, ಅಷ್ಟೊಂದೇನು ಗ್ರ್ಯಾಂಡಾಗಿ ಮಾಡೋಕ್ಕೆ ಹೋಗಲ್ಲ. ಬರ್ತಡೇ ಅಂತ ಕೂಡ ಏನೂ ಅಲ್ಲ, ಸಿಂಪಲ್ಲಾಗಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ. 2-3 ಥರ ನಿಂಬೆಹಣ್ಣನ್ನು ತೊಗೊಬಂದು ಆಲ್ಮೋಸ್ಟ್ 10 ರೂಪೀಸ್ಗೆ 2 ಏನೋ ಇತ್ತು ನಿಂಬೆಹಣ್ಣು. ಈ ಮಳೆಗಾಲದಲ್ಲೂ ಕೂಡ ರೇಟ್ ಕಡಿಮೆ ಆಗಿಲ್ಲ, ಆದರೂ ಕೂಡ ನಿಂಬೆಹಣ್ಣಲ್ಲೇ ಮಾಡಬೇಕು. ಮೊದಲೇ ನಾನು ಬಿಫೋರೇ ಅವಳಿಗೆ ಯಾವ್ಯಾವ ಫೋಟೋಶೂಟ್ ಮಾಡಬೇಕಂತ ಬಟ್ಟೆಗಳನ್ನೆಲ್ಲ ತೊಗೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. ಹೌದು, ಬಟ್ಟೆ ಚೆನ್ನಾಗಿದೆ, ಬಟ್ ಫಾರಮ್ ನಿಂಬು ಅಂದರೆ ದಪ್ಪಕ್ಕಿರೋ ನಿಂಬೆಹಣ್ಣು ಸಿಗಲಿಲ್ಲ, ಆ ಕಾರಣಕ್ಕೆ ಇದರಲ್ಲೇ ಮಾಡಬೇಕಾಯ್ತು. ನಂತರ ಫೋಟೋಶೂಟ್ಗೆಲ್ಲ ರೆಡಿಯಾಗಿದ್ದೆ. ಫೋಟೋಶೂಟ್ ಹೇಗೆ ಬಂತು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಖಂಡಿತ ಅದನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಹಾಗೆ ಫೋಟೋಶೂಟೆಲ್ಲ ಹೇಗೆ ಬಂತು ಅಂತ ನಿಮಗೂ ಕ್ಯೂರಿಯಾಸಿಟಿ ಇದೆ, ಕಮೆಂಟ್ ಮಾಡ್ತೀರಾ ಅಂತ ನಂಬ್ಕೊಂಡು ನಾನು ದೋಸೆ ಹಿಟ್ಟೆಲ್ಲ ಉದ್ದಿನ ಹಿಟ್ಟೆಲ್ಲ ಪೂರ್ತಿಯಾಗಿ ಸಮ್ದಿತ್ತು. ಇವಾಗ ಅದನ್ನು ಮೂವಿಂಗಲ್ಲೇ ಇರಬೇಕಾದ್ರೆ ಒಂದು ಪಾತ್ರೆಗೆ ಎತ್ತಾಕೊಂಡು ಇವಾಗ ನಾನು ಅಕ್ಕಿ ಹಿಟ್ಟನ್ನು ರುಬ್ಕೊಳ್ಳೋದಕ್ಕೆ ಹಾಕ್ತಾಯಿದ್ದೀನಿ. ಅಂದರೆ ಅಕ್ಕಿ ಮತ್ತು ಕಡಲೆಬೇಳೆನ ಒಂದು ಸತಿ ಹಾಕ್ತಾಯಿದ್ದೀವಿ. ಉದ್ದಿನ ಬೇಳೆ ಮತ್ತು ಮೆಂತ್ಯವನ್ನು ನಾವು ಒಂದು ಸತಿ ಹಾಕ್ಕೊಂಡಿದ್ವಿ. ಅದು ಎಲ್ಲ ಸಂಧಿ ಆದಮೇಲೆ ಇವಾಗ ನಾನು ಅಕ್ಕಿನ ಹಾಕ್ಕೊಂಡಿದ್ದೀನಿ. ಇದು ಆಲ್ಮೋಸ್ಟ್ 10 ಮಿನಿಟ್ಸೆಲ್ಲ ತೆಳುವಾಗಿ ಹಿಟ್ಟಾಗಿ ರೆಡಿ ಆಯಿತು. ನಂತರ ನಾನು ಸ್ವಲ್ಪ ಅನ್ನನ ಹಾಕ್ಕೊಂಡಿದ್ದೀನಿ. ಅನ್ನ ಇಲ್ಲ ಅಂತ ಹೇಳಿದ್ರೆ ನಾವು ಒಂದು ಅರ್ಧ ಗಂಟೆ ಅಂತ ಅವಲಕ್ಕಿನ ಹಾಕ್ಕೊಂಡು ಅದು ನೆನೆ ಹಾಕ್ಕೊಂಡ್ರೆ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಹಿಟ್ಟು 2 ರೆಡಿ ಆದಮೇಲೆ ನಾನು ಒಂದು ಪಾತ್ರೆಗೆ ಎತ್ತಾಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಿಟ್ಟು ಜಾಸ್ತಿ ಆಯಿತು, ಅದಕ್ಕೆ ನಾನು ಅದನ್ನು ಸ್ವಲ್ಪ ರಾಗಿ ಹಿಟ್ಟಿಗೆ ರುಬ್ಬಿ ಆದಮೇಲೆ ರಾಗಿ ಹಿಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ನಾಳೆ ಅಕ್ಕಿಯಿಂದ ಮಾಡಿರೋ ದೋಸೆ ಜೊತೆ ರಾಗಿ ದೋಸೆ ರೆಸಿಪಿ ಕೂಡ ಶೇರ್ ಮಾಡಬೇಕಂತ ಇದ್ದೀನಿ. ನಿಮಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನೀವು ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.